ಇವತ್ತಿನ ಬೀದರ್ ಜಿಲ್ಲೆಯ ಮಾದಿಗ ಸಂಘಟನೆ ಒಕ್ಕೂಟಗಳ ವತಿಯಿಂದ ಏನು ಅರೆಬೆತ್ತಲ ಮೆರವಣಿಗೆ ಮುಖಾಂತರ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆಯಂತೆ ಮತ್ತು ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಯ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಂಘಟನೆಯ ಜಿಲ್ಲಾಧ್ಯಕ್ಷರ ವತಿಯಿಂದ ಹಾಗೂ ಎಲ್ಲ ತಾಲೂಕಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಮಾದಿಗ ಸಮಾಜದ ಅನ್ನು ತಗೊಂಡು ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಒಂದಿನ ಸಲ್ಲಿಕೆ ಮಾಡಿದ್ದೇನೆ. ಯಾಕಂದ್ರೆ ಇವತ್ತಿನ ದಿವಸ ಇದು ಬಹಳಷ್ಟು ಐತಿಹಾಸಿಕ ದಿವಸ ಆಗಿರ್ತದೆ. ಯಾಕಂದ್ರೆ ನಾವು ಹುಟ್ಟಿನಿಂದ ನಾವು ನೋಡಿದ ಬದಲಾವಣೆ ಮೆರವಣಿಗೆ ಇದನ್ನೇ ದಿವಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದಕ್ಕೆ 30 ವರ್ಷದ ಸಲ ಮಾಡ್ತಾನೆ ಪಾಪ ಮಾದಿಗ ದಂಡರ ಮಂದಕೃಷ್ಣ ಮಾದಿಗರನ್ನ 12 ಸಣ್ಣರು ಚಂದ್ರಕ ದಂಡರು ರಾಜು ಕೈಯವರು ನೇತೃತ್ವದಲ್ಲಿ ಅರಿಬೇಕಲ್ಲ. ಇವತ್ತು ವಿಭಿನ್ನವಾಗಿ ಒಂದು ಹೋರಾಟ ಆಗಿದೆ. ಆ ಹೋರಾಟದಲ್ಲಿ ಈ ಸರ್ಕಾರ ನೀತಿಗತ ಸರ್ಕಾರ ಏನು ನಮ್ಮ ಮಾದಿಗರಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 1 ವರ್ಷವೂ ಕೂಡ ಕರೆಯಿರುತ್ತದೆ. ಅದೇ ರೀತಿಯಾಗಿ ನಮ್ಮ ಮಾದಿಗರನ್ನು ಹೀನಾಸ್ತಿಕೆ ನೋಡ್ತಾ ಇದೆ. ಇದಕ್ಕೆ ಬುದ್ಧಿ ಒಂದು ನಾಚಿಕೆ ಬಂದ ಅಂತ ಹೇಳಿ ಇವತ್ತು ನಮ್ಮ ಮಾದಿಗರನ್ನ ಸೇರ್ಕೊಂಡು ಒಂದು ಅರೆಬೆತ್ತಲೆ ಮೆರವಣಿಗೆ ನಾವು ಬೀದರ್ ಜಿಲ್ಲೆ ಸುತ್ತಲೂ ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಈ ಸರ್ಕಾರ ನೀತಿ ಕಲಿಸಬೇಕು. ಅದೆಲ್ಲ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತೆ ಎಲ್ಲ ತಾಲೂಕಾಧ್ಯಕ್ಷರು ಮತ್ತೆಲ್ಲ ನಿಮ್ಮ ಮಾದಿಗ ಸಮಾಜದ ಅಣ್ಣ ತಮ್ಮಂದರು ಇಲ್ಲಿ ಬಂದು ಈ ಹೋರಾಟದ ಸಾಮೂಹಿಕವಾಗಿ ನಾನು ಚಾಂಬಾ ದೇವಸ್ಥಾನ ಜಿಲ್ಲಾಧ್ಯಕ್ಷರ ಪರವಾಗಿ ಹಾಗೂ ಚಾಂಬಾ ದೇವಸ್ಥಾನ ರಾಜ್ಯಾಧ್ಯಕ್ಷರು ನನ್ನ ಕಾಂಗ್ರೆಸ್ ಸಂಘಟನೆ ಪರವಾಗಿ ನಿಮ್ಮೆಲ್ಲ ಒಂದೊಂದು ಧನ್ಯವಾದಗಳು.